ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸ್ನೇಹಿತರೆ, ಇವತ್ತು ಮರಿಗಳಿಗೆ 21 ಡೇಸ್ ಕಂಪ್ಲೀಟ್ ಆಗ್ತದೆ. ಹಾಗಾಗಿ ಇವತ್ತು 21 ಡೇಸ್ನ ಮಾರ್ನಿಂಗ್ ಇದು ವ್ಯಾಕ್ಸಿನೇಷನ್ ಮಾಡಬೇಕು, ಥರ್ಡ್ ವ್ಯಾಕ್ಸಿನ್ ಮಾಡಬೇಕು. ಹಾಗಾಗಿ ಇವತ್ತು ಸ್ವಲ್ಪ ರಾತ್ರಿ ಕೂಡ ಮಳೆ ಉಂಟು, ಮಳೆ ವಾತಾವರಣ ಇದೆ. ಹಾಗಾಗಿ ಸ್ವಲ್ಪ ಲೇಟ್ ಆಗಿದೆ, 7 ಗಂಟೆಗೆ ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದರೆ ತುಂಬ ಬಿಸಿಲಿರೋದಾದರೆ ಒಂದು 6 ಗಂಟೆಗೆ ಮಾಡಿ ಬಿಡಬೇಕು. ಹಾಗಾಗಿ ರಾತ್ರಿ ಕೂಡ ಮಳೆ ಇತ್ತು, ಇವಾಗ ಬೆಳಿಗ್ಗೆ ಕೂಡ ಮಳೆಯ ವಾತಾವರಣ ಇರೋದ್ರಿಂದ ಹಾಗಾಗಿ ವ್ಯಾಕ್ಸಿನೇಷನ್ ಸ್ವಲ್ಪ 7 ಗಂಟೆ ಸಮಯದಲ್ಲಿ ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಎಲ್ಲಿಯಾದರೂ ನಾನು 6 ಗಂಟೆ ಮೊದಲು ಎಲ್ಲಿಯಾದರೂ ವ್ಯಾಕ್ಸಿನ್ ಮಾಡೋದಿದ್ರೆ ಬೆಳಿಗ್ಗೆ ಡ್ರಿಂಕರ್ ನೀರನ್ನು ಒಂದು 2 ಗಂಟೆ ಮೊದಲು ನಾನು ಆಫ್ ಮಾಡಿ ಇಡಲಿಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದರೆ ಟೈಮ್ ಕೂಡ ಸಿಗೋದಿಲ್ಲ. ಡೈರೆಕ್ಟಾಗಿ ನಾನು ರಾತ್ರಿಯ ಹೊತ್ತಲ್ಲಿ ಏನೇ ಆದರೂ ಡ್ರಿಂಕರ್ ನೀರಿಗೆ ಭತ್ತದ ಹೊಟ್ಟೆ ಏನಾದರೂ ಬಿದ್ದರೆ ಅದರೊಂದು ಫಸ್ಟು ಒಮ್ಮೆ ಒಂದು ಖಾಲಿ ನೀರು ವಾಶ್ ಮಾಡೋದಿಲ್ಲ, ಖಾಲಿ ನೀರನ್ನು ತೆಗೆದುಬಿಟ್ಟು ಆಮೇಲೆ ವ್ಯಾಕ್ಸಿನ್ ನೀರನ್ನು ಅದಕ್ಕೆ ಸುರಿತಾ ಬರ್ತೇನೆ. ಒಂದು 7 ಗಂಟೆ ಟೈಮಿಗೆ ಅವು ಫೀಡ್ ತಿನ್ನುವ ಒಂದು ಟೈಮ್ ಆಗಿರ್ತದೆ. ಆವಾಗ ಒಂದು 7-7:30ಗೆ ಎಲ್ಲ ಒಂದು 90% ಕೋಳಿಗಳು ಫೀಡ್ ತಿಂತವೆ. ಆ ಕಾರಣದಿಂದ ಅವು ನೀರು ಕುಡಿಲಿಕ್ಕೆ ಬಂದೇ ಬರ್ತದೆ. ಆ ಕಾರಣದಿಂದಾಗಿ ನಾನು ನೀರನ್ನು ಆಫ್ ಮಾಡಲಿಕ್ಕೆ ಹೋಗೋದಿಲ್ಲ. ಈ 7 ಗಂಟೆ ನಂತರ ಎಲ್ಲಿಯಾದರೂ ವ್ಯಾಕ್ಸಿನ್ ಮಾಡೋದಿದ್ರೆ ಸ್ವಲ್ಪ ಅವು 7 ಗಂಟೆ ಹಾಗೆ ಫೀಡ್ ಕೆಲವೊಂದು ತಿಂದಾಗಿರ್ತದೆ. ಹಾಗೆ ಫೀಡ್ ತಿಂದು ನೀರು ಸಹ ಕುಡಿದು ಕೂತ್ಕೊಂಡಿರ್ತದೆ, ಮತ್ತು ಅವು ಬೇಗ ನೀರು ಕುಡಿಲಿಕ್ಕೆ ಬರೋದಿಲ್ಲ. ಆ ಕಾರಣದಿಂದ ನಾವೊಂದು 7 ಗಂಟೆ ಹೀಗೆ ವ್ಯಾಕ್ಸಿನ್ ಮಾಡೋದಾದರೆ ಒಂದು 6 ಗಂಟೆಗೆ ಡ್ರಿಂಕರ್ ನೀರನ್ನು ಅವಕ್ಕೆ ಸಿಗದ ಹಾಗೆ ಮಾಡಿಟ್ರೆ ಬೇಗ ವ್ಯಾಕ್ಸಿನೇಷನ್ ನೀರನ್ನು ಕುಡಿಲಿಕ್ಕೆ ಬರ್ತದೆ. ಹಾಗೆ ಈ ವ್ಯಾಕ್ಸಿನೇಷನನ್ನು ಎಲ್ಲ ಫಾರ್ಮರ್ಸಿಗೆ ಗೊತ್ತೇ ಇರ್ತದೆ. ಎಲ್ಲ ಆಲ್ರೆಡಿ ನಾವು ಫ್ರಿಜ್ಜಲ್ಲೇ ಇಟ್ಟಿರಬೇಕು. ಇದನ್ನು ಹೊರಗಡೆ ಇಟ್ಟರೆ, ಸಾಮಾನ್ಯ ಉಷ್ಣತೆಯಲ್ಲಿ ಇಟ್ಟರೆ ಇದು ಬೇಗ ವ್ಯಾಕ್ಸಿನೇಷನ್ ಹಾಳಾಗಿ ಹೋಗ್ತದೆ. ಆ ಕಾರಣದಿಂದ ಇದನ್ನು ಫ್ರಿಜ್ಜಲ್ಲೇ ನಾವು ಇಡಬೇಕು. ವ್ಯಾಕ್ಸಿನ್ ಮಾಡುವಾಗ ಮಾತ್ರ ನಾವು ಅದನ್ನು ಯಾವಾಗಲೂ ತಣ್ಣನೆಯ ನೀರಿನ ಜೊತೆನೇ ಅದನ್ನು ನಾವು ಡೈಲ್ಯೂಟ್ ಮಾಡಬೇಕು. ಇಲ್ಲ ಅಂತೇಳಿದರೆ ಅದು ವ್ಯಾಕ್ಸಿನೇಷನ್ ಹಾಳಾಗ್ತದೆ. ಅಲ್ಲಿ ನಮಗೆ ಕೋಳಿ ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡಿದ್ದು ಕೂಡ ಏನು ಪ್ರಯೋಜನಕ್ಕೆ ಬಾರದ ಹಾಗೆ ಆಗ್ತದೆ. ಆದಷ್ಟು ನಾವು ನೀರು ಎಷ್ಟು ತಣ್ಣಗಿರ್ತದೆ ಅಷ್ಟು ಒಳ್ಳೆಯದು. ಇಲ್ಲಿ ನಾನು ಐಸ್ ವಾಟ್ರನ್ನು ಹಾಕಲಿಲ್ಲ, ಯಾಕೆಂತ ಹೇಳಿದರೆ ಬೆಳಗಿನ ವಾತಾವರಣ, ರಾತ್ರಿ ಕೂಡ ಮಳೆ ಬಂದಿದೆ, ನೀರು ಕೂಡ ತುಂಬ ಕೋಲ್ಡ್ ಆಗಿದೆ. ಆ ಕಾರಣದಿಂದಾಗಿ ನಾನು ಐಸ್ ವಾಟ್ರನ್ನು ಹಾಕಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಡೈಲ್ಯೂಯೆಂಟನ್ನು ಮಾತ್ರ ನಾವು ಫ್ರಿಜ್ಜಲ್ಲಿಟ್ಟು ಅದರ ಥ್ರೂನೇ ನಾನು ವ್ಯಾಕ್ಸಿನೇಷನನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹಾಗೆ ಈ ವ್ಯಾಕ್ಸಿನ್ ವಾಟ್ರನ್ನು ಎಲ್ಲ ಡ್ರಿಂಕರಿಗೂ ಹಾಕಿದ ನಂತರ ಹೀಗೆ ಒಂದು ರೌಂಡು ಫಾರ್ಮಿನ ಸುತ್ತ ಹೀಗೆ ಮರಿಗಳು ಕುತ್ಕೊಂಡಿರುವ ಡಿಸ್ಟರ್ಬ್ ಮಾಡಿ ಎಬ್ಬಿಸಿದರೆ ಕೆಲವೊಂದು ನೀರು ಕುಡಿಯದೇ ಇರುವ ಕೋಳಿಗಳು ಹೋಗಿ ನೀರು ಕುಡಿಲಿಕ್ಕೆ ಅನುಕೂಲವಾಗ್ತದೆ. ಆ ಕಾರಣದಿಂದ ಒಂದು 2 ಬಾರಿ, ಒಂದು 2 ಗಂಟೆಯ ಸಮಯದ ಒಳಗೆ ಒಂದು 2 ಬಾರಿ ಈ ರೀತಿ ಫಾರ್ಮಿನ ಸುತ್ತ ಒಮ್ಮೆ ತಿರುಗಾಡಿದರೆ, ಎಲ್ಲ ಮರಿಗಳನ್ನು ಒಮ್ಮೆ ಡಿಸ್ಟರ್ಬ್ ಮಾಡಿ ಎಬ್ಬಿಸಿದರೆ ಆಲ್ಮೋಸ್ಟ್ ಆಲ್ ವ್ಯಾಕ್ಸಿನೇಷನ್ ಸಕ್ಸಸ್ ಆಗ್ತದೆ. ಸ್ನೇಹಿತರೆ, ಇದು ನಾನು ಮರಿಗಳಿಗೆ ವ್ಯಾಕ್ಸಿನೇಷನ್ ಮಾಡುವ ವಿಧಾನ. ಹಾಗೆ ಬೇರೆಯವರು ಬೇರೆ ರೀತಿಯಲ್ಲಿ ವ್ಯಾಕ್ಸಿನೇಷನ್ ಮಾಡುವಂಥ ಕ್ರಮ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವ್ಯಾಕ್ಸಿನೇಷನ್ ಬಗ್ಗೆ ಏನಾದರೂ ತಮ್ಮಲ್ಲಿ ಪ್ರಶ್ನೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ಅದರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುವ ಒಂದು ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದಿನ ಮತ್ತೊಂದು ವಿಡಿಯೋ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.